ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಹೋಗ್ತಾ ಇದ್ದೀವಿ ಚನ್ನಪಟ್ಟಣಕ್ಕೆ. ಬನ್ನಿ, ಚನ್ನಪಟ್ಟಣಕ್ಕೆ ಹಳ್ಳಿ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ವಿಡಿಯೋಗೆ ಪೂರ್ತಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಯಾಕಂದರೆ ಗಾಡೀಲಿ ಹೋಗುವಾಗ ವಿಪರೀತ ಶಬ್ದ ಆಗ್ತಾಯಿತ್ತು. ಅದಕ್ಕಾಗಿ ಈ ವಿಡಿಯೋಗೆ ಪೂರ್ತಿಯಾಗಿ ವಾಯ್ಸ್ ಓವರೇ ಇರುತ್ತೆ. ಹಾಗೆ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಾವು ಇರೋದು ಇವಾಗ ಬೆಂಗಳೂರೇ. ಸದ್ಯಕ್ಕೆ ಬೆಂಗಳೂರಲ್ಲಿದ್ದೀವಿ. ಊರು ಚನ್ನಪಟ್ಟಣನೇ. ಚನ್ನಪಟ್ಟಣದ ಹತ್ರ ನಮ್ಮ ಮನೆಯವರ ರಿಲೇಷನ್ ಅವ್ರದ್ದು ಒಂದು ಗುರುಪ್ರವೇಶ ಕಾರ್ಯಕ್ರಮಕ್ಕೆ ನಾವಿವಾಗ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ದಾರಿಯುದ್ದಕ್ಕೂ ಹಳ್ಳಿ ವಾತಾವರಣ ಹೇಗಿದೆ ಅಂತ. ನೀವು ಹಳ್ಳಿಯವರಾಗಿದ್ದರೆ ವಿಡಿಯೋ ನೋಡ್ತಿದ್ರೆ ನೀವು ಈ ವಾತಾವರಣ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಗುರುಪ್ರವೇಶ ಊರಲ್ಲಿ ನಡೀತಾ ಇರೋದ್ರಿಂದ ನಾವು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ವಾಯ್ಸನ್ನು ತೆಗೆದು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ವಿಡಿಯೋಗೆ. ಈ ಗೃಹಪ್ರವೇಶ ಎಲ್ಲಿ ನಡೀತಾ ಇದೆ ಅಂದರೆ ನಮ್ಮ ಚನ್ನಪಟ್ಟಣದ ಹತ್ರ, ನಮ್ಮೂರಿಂದ ಸ್ವಲ್ಪ ದೂರದಲ್ಲೇ ನಮ್ಮ ಮನೆಯವರ ರಿಲೇಷನ್ದು. ನಮ್ಮ ಮನೆಯವರ ಅತ್ತೆ ಮಗಳು ಅವರ ಗಂಡನ ಅವ್ರದ್ದು ಗೃಹಪ್ರವೇಶ ಇದು. ಪೂರ್ತಿಯಾಗಿ ನೋಡ್ತಾ ಇರ್ಬೋದು ದಾರಿ ಉದ್ದಕ್ಕೂ ಹಸಿರ ರಾಶಿ ಹೇಗೆ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಎರಡು ಬದಿಯಲ್ಲಿ ತೋಟಗಳು, ಗಿಡ ಮರಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ದಾರಿ ಉದ್ದಕ್ಕೂ ನೀವು ನೋಡ್ತಾ ಇರ್ಬೋದು ಮಾವಿನ ತೋಟ, ಅಡಿಕೆ ತೋಟ, ಎಲೆ ತೋಟ. ಹಾಗೆ ದಾರಿನೂ ಕೂಡ ಯಾವುದೇ ಟ್ರಾಫಿಕ್ ಇಲ್ಲದೆ ಬರೀ ಖಾಲಿ ರೋಡಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಳ್ಳಿ ವಾತಾವರಣ, ಹಳ್ಳಿ ದಾರಿ, ಹಳ್ಳಿ ರಸ್ತೆಗಳು. ಹಾಗೆ ಇವತ್ತು ಹಳ್ಳಿಯಲ್ಲಿ ಹೇಗೆ ಮನೆ ಕಟ್ಟಿದ್ದಾರೆ, ಯಾವುದೇ ಹಳ್ಳೀಲಿ ಕಟ್ಟಿದ್ದಾರೆ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿತ್ತು ಮನೆ. ನಾವು ಹೋಗಿ ನೋಡಿ ತುಂಬ ಖುಷಿ ಆಯಿತು ಮನೇನ. ಹಾಗೆ ನೋಡ್ತಾ ಇರ್ಬೋದು ಹಸಿರು ರಾಶಿಗಳ ನಡುವೆ ನಾವು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಈ ಗುರುಪ್ರವೇಶ ಎಲ್ಲಿ ನಡೀತಿತ್ತು ಅಂದರೆ ನಮ್ಮ ಚನ್ನಪಟ್ಟಣದಿಂದ ದುರ್ಗದ ಕಡೆ ಹೋಗುವ ರೂಟ್ನಲ್ಲಿ, ಕೆಸ್ತೂರಿನ ಸ್ವಲ್ಪ ಹಿಂಭಾಗದಲ್ಲೇ ಊರು. ಅಲ್ಲಿಗೆ ನಾವು ಬೆಂಗಳೂರಿಂದನೇ ಹೋದ್ವಿ. ಹಾಗಾಗಿ ನೋಡ್ತಾ ಇರ್ಬೋದು ಹಳ್ಳಿಗಳಲ್ಲಿ ಮನೆಗಳು ಎಷ್ಟು ಚೆನ್ನಾಗಿದೆ ಅಂತ. ಯಾವ ಸಿಟಿಗೂ ಕಮ್ಮಿ ಇಲ್ಲ, ಆ ಥರ ಮನೆಗಳನ್ನ ಕಟ್ಸಿದ್ದಾರೆ ಹಳ್ಳಿಗಳಲ್ಲಿ ಇವಾಗೆಲ್ಲ. ನೋಡಿನೇ ತುಂಬ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ವು. ನೋಡ್ತಾ ಇರ್ಬೋದು ಹೆಂಚಿನ ಮನೆಗಳು, ಶೀಟ್ ಮನೆಗಳು, ಹಾಗೆ ಮೋಲ್ಡ್ ಮನೆಗಳು. ನೋಡಿ ತೋಟ ನೋಡಿ ಹೇಗೆ ಕಾಣಿಸ್ತಾ ಇದೆ. ಈ ವಿಡಿಯೋ ಕ್ಲಿಪ್ಪು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನೋಡ್ತಾ ಇರ್ಬೋದು ನೀವು. ಖಾಲಿ ರಸ್ತೆಯಲ್ಲಿ ಯಾವುದೇ ತರಹ ವಾಹನಗಳೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಸಿರ ರಾಶಿ ತುಂಬಿ ತುಳುಕ್ತಾ ಇದೆ ಅಲ್ವಾ. ನೀವು ಯಾರ್ಯಾರು ಹಳ್ಳಿಲಿದ್ದೀರಾ, ಹಳ್ಳಿ ಕಡೆಯವರು ಹೀಗೆ ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ನೀವು ಹೀಗೆ ವಿಡಿಯೋ ಮಾಡಿದ್ದೀರಾ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರ್ಬೋದು ದಾರಿ ಉದ್ದಕ್ಕೂ ತೋಟ, ಹೊಲ, ಗದ್ದೆ ಎಲ್ಲನೂ ನೋಡ್ಬೋದು. ಹಾಗೆ ಕಬ್ಬಿನ ಬೆಳೆ ಎಲ್ಲನೂ ನೋಡ್ಬೋದು. ಹೊಸ್ದಾಗಿ ಏನಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನೇನು ಮನೆ ಹತ್ರ ಬಂದೇ ಬಿಡ್ತು ಅನ್ನೋ ಹಾಗೆ ಮಾತಾಡ್ತೀನಿ ಮತ್ತೆ ನಾನು. ನೋಡ್ತಾ ಇರ್ಬೋದು ಇದು ರಾಗಿ ಬೆಳೆ, ತೆನೆ ಬಂದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ನಮ್ಮ ಮನೆಯವರಿಬ್ಬರು ಕೂಡ ಹೋಗ್ತಾ ಇದ್ವಿ. ದಾರಿಯುದ್ದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ ಕಾರಣ ವಿಡಿಯೋನ ಮಾಡ್ಕೊಂಡಿದ್ದೆ. ಇವಾಗ ನೋಡಿ ಇಲ್ಲೇ ಗೃಹಪ್ರವೇಶ ನಡೀತಾ ಇರೋ ಮನೆ ನಾವು ಹೋಗ್ತಾ ಇದ್ದೀವಿ.
ಇದೇ ಮನೆ ಅರ್ಕೇಶ್ವರ ನಿಲಯ ಅಂತ 2 ಫ್ಲೋರ್ ಇರೋ ಮನೆ. ನೋಡ್ತಾ ಇರ್ಬೋದು, ನಾವು ಹೋದಾಗ ಸತ್ಯನಾರಾಯಣ ಪೂಜೆನ ಮಾಡ್ತಾಯಿದ್ರು. ಇಲ್ಲಿ ಕುಂತಿದ್ದಾರಲ್ಲ ಅವ್ರದ್ದೇ ಮನೆ. ಐನೋರು ಸತ್ಯನಾರಾಯಣ ಪೂಜೆನ ಪೂರ್ತಿಯಾಗಿ ಮುಗಿಸಿ ಕೊನೆಯದಾಗಿ ಅಗ್ನಿ ಆಹುತಿನ ಏನೋ ಕೊಡ್ತಾರಲ್ಲ ಪೂಜೆಗೆ, ಅದನ್ನು ಮಾಡ್ತಾಯಿದ್ರು. ಅಲ್ಲಿ ಹಿಂಭಾಗದಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಅವರು ನಮ್ಮ ಮನೆಯವರ ಅಕ್ಕನ ಮಗಳು. ಲೈಟ್ ಗ್ರೀನ್ ಕಲರ್ ಸ್ಯಾರಿ ಹಾಕಿದಾರಲ್ಲ ಅವ್ರದ್ದೇ. ಹಾಗಾಗಿ ಹೊರಗಡೆ ನಿಂತು ವಿಡಿಯೋ ಮಾಡಬೇಕಾಯ್ತು. ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಅವ್ರ ಹಸ್ಬೆಂಡು ನಮಸ್ಕಾರ ಮಾಡ್ಕೊಂಡು ಹೋದ್ರಲ್ಲ ಅವರು. ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾಯಿದ್ರು. ಮಾಡಿ ಕೊನೆಗೆ ಹೋಮಕುಂಡಕ್ಕೇನೋ ಹಾಕ್ತಾರಲ್ವ, ಆಹುತಿನೋ ಏನೋ ಕೊಡ್ತಾರಲ್ವ, ಅದನ್ನು ಮಾಡ್ತಾಯಿದ್ರು. ಅವ್ರ ಮನೆ ದೇವರು ಅರ್ಕೇಶ್ವರ ಸ್ವಾಮಿನೂ ಕೂಡ ಪಕ್ಕದ ರೂಮಲ್ಲಿ, ಅಲ್ಲೂ ಪೂಜೆ, ಅದು ಆ ದೇವ್ರಿಗೂ ಕೂಡ ಪೂಜೆ ನಡೀತಾ ಇತ್ತು. ನೋಡ್ತಾ ಇರ್ಬೋದು ನೀವು. ಪೂರ್ಣಾಹುತಿ ಅಂತ ಹೇಳ್ತಾರಲ್ವ, ಅದನ್ನು ಕೊಡ್ತಾಯಿದ್ದಾರೆ. ಮಂತ್ರ ಹೇಳ್ತಾ ಇದ್ದಾರೆ ಐನೋರು, ಬಟ್ ನಾನು ವಾಯ್ಸ್ ಎಲ್ಲ ತೆಗ್ದಾಕಿದ್ದೀನಲ್ವ, ಹಾಗಾಗಿ ನಿಮಗೆ ಯಾವುದೇ ರೀತಿಯ ಮಂತ್ರ ಹೋಮಗಳು ಯಾವುದೂ ಕೇಳಿಸ್ತಾ ಇಲ್ಲ. ಹೋಮಕುಂಡಕ್ಕೆ ಪೂರ್ಣಾಹುತಿ ಕೊಡ್ತಾ ಇರೋದು ನೋಡ್ತಿದ್ದೀರಾ. ಪೂರ್ಣಾಹುತಿ ಕೊಟ್ಟ ಮೇಲೆ ತುಪ್ಪ ಸಮರ್ಪಣೆಯಾಗಿ ಪೂಜೆನ ಮಾಡ್ತಾಯಿದ್ರು ಐನೋರು. ಐನೋರು ಮಂತ್ರ ಎಲ್ಲ ಹೇಳ್ತಾಯಿದ್ರು, ಆದರೆ ನಿಮ್ಗೆ ಕೇಳಿಸ್ತಾ ಇಲ್ಲ. ನಾವು ಅವತ್ತು ಅಲ್ಲೇ ಇದ್ದ ಕಾರಣ ತುಂಬ ಶಬ್ದಗಳು ವಿಪರೀತವಾಗಿ ಬರ್ತಿದ್ದ ಕಾರಣ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ವ ವಿಡಿಯೋಗೆ, ಹಾಗಾಗಿ ಯಾವ ಮಂತ್ರಗಳು ಕೇಳಿಸ್ತಾ ಇಲ್ಲ. ಹಾಗೆ ಪಕ್ಕದ ರೂಮಲ್ಲಿ ಅರ್ಕೇಶ್ವರ ಸ್ವಾಮಿ, ಮನೆ ದೇವರಾದ ಅರ್ಕೇಶ್ವರ ಸ್ವಾಮಿಗೆ ನೋಡ್ತಾ ಇರ್ಬೋದು ಅಭಿಷೇಕ ಪೂಜೆ ಇಲ್ಲಿ ನೆರವೇರಿಸ್ತಾಯಿದ್ರು. ಇಲ್ಲೊಂದು ಪಕ್ಕದ ರೂಮಲ್ಲಿ ಅರ್ಕೇಶ್ವರ ಸ್ವಾಮಿಗೆ ಪೂಜೆನ ಮಾಡ್ತಾಯಿದ್ರು. ಬೆಳ್ಳಿ ಶಿವಲಿಂಗದ ಮೂರ್ತಿಗೆ ಇಲ್ಲಿ ಅಭಿಷೇಕ ಮಾಡಿ ಪೂಜೆಗಳನ್ನ ಮಾಡ್ತಾಯಿದ್ರು ಇಲ್ಲಿ. ಹಾಗೆ ಆ 2 ಪೂಜೆ ಮುಗಿದಾದ್ಮೇಲೆ ಕೊನೆಗೆ ಸತ್ಯನಾರಾಯಣ ಪೂಜೆಗೆ ಆರತಿ ಬೆಳಗಕ್ಕೆ ಹೇಳಿದ್ರು. ನಾನು ಕೂಡ ಆರತಿ ಮಾಡುವಾಗ ಅಲ್ಲೇ ಇದ್ದೆ. ನೋಡ್ತಾ ಇರ್ಬೋದು ಐನೋರು ಆರತಿ ಬೆಳಗ್ಗೆ ಅಂತ ಹೇಳ್ತಾಯಿದ್ರು. ನಾವು ಸತ್ಯನಾರಾಯಣ ಪೂಜೆಗೆ ಕೊನೆಯದಾಗಿ ಮಂಗಳಾರತಿನ 5 ಜನ ಮಾಡ್ತಾಯಿದ್ದೀವಿ. ಆರತಿ ಮಾಡುವಾಗ ಅವ್ರು ಹಾಡನ್ನು ಕೂಡ ಆಡಿದ್ರು. ಸತ್ಯನಾರಾಯಣ ಪೂಜೆ ಆರತಿ ಮಾಡುವಾಗ ಐನೋರು ಅವರು ನೋಡಿಕೊಂಡು ಅವರೇ ಹಾಡು ಆಡ್ತಾಯಿದ್ರು. ಹಾಗಾಗಿ ನಿಮ್ಗೆ ಕೇಳಿಸಿಲ್ಲ. ಪೂರ್ತಿಯಾಗಿ ಮನೆ ನೋಡೋದಕ್ಕೆ ಹಿಂಗಿತ್ತು ಹೊರಗಡೆಯಿಂದ. ನೋಡ್ತಾ ಇರ್ಬೋದು, ಯಾವುದೇ ಸಿಟೀಲಿ ಕಟ್ಸಿರೋ ಮನೆಗಳು ಹಿಂಗಿರುತ್ತೆ. ಇದು ಹಳ್ಳಿನಲ್ಲಿ ಕಟ್ಸಿರೋ ಮನೆ. ನೋಡಿ ಹೇಗಿದೆ ಅಂತ. ಇಲ್ಲಿ ಸತ್ಯನಾರಾಯಣ ಪೂಜೆ ಹಾಲಲ್ಲಿ ಮಾಡಿದರು. ಹಾಗೆ ಎಡಭಾಗದಲ್ಲಿ ಅರ್ಕೇಶ್ವರ ಸ್ವಾಮಿನೂ ಪೂಜೆ ಅಲ್ಲಿ ಮಾಡಿದರು.
ಇದು ದೇವರ ಮನೆ. ಹಾಗೆ ಇಲ್ಲಿ ಅರ್ಕೇಶ್ವರ ಸ್ವಾಮಿಗೆ ಪೂಜೆನ ಮಾಡಿ ಇಲ್ಲಿ ಇಟ್ಟಿದ್ರು. ನೋಡ್ತಾ ಇರ್ಬೋದು ಮನೆ ದೇವರಾದ ಅರ್ಕೇಶ್ವರ. ಹಾಗೆ ಮನೆಯ ಹೆಸರು ಅರ್ಕೇಶ್ವರ ನಿಲಯ. ಹಾಗೆ ಅಡುಗೆ ಮನೆಯಲ್ಲೂ ಕೂಡ ಪೂಜೆನ ನೆರವೇರಿಸಿದ್ರು. ಹಾಗೆ ಮೇಲ್ಭಾಗದಲ್ಲಿ ಈ ಥರ ಇತ್ತು. ಮೇಲ್ಭಾಗದಲ್ಲಿ ನೋಡ್ತಾ ಇರ್ಬೋದು ಟೆರೇಸ್, 1 ಫ್ಲೋರ್ ಮನೆ ಟೆರೇಸ್ಸು. ಪ್ರತಿಯೊಂದು ರೂಮ್ಗೂ POPನಲ್ಲಿ ತುಂಬ ಚೆನ್ನಾಗಿ ಇಂಟೀರಿಯರ್ ಆಗಲಿ ಕಬೋರ್ಡ್ಗಳಾಗಲಿ ಮಾಡಿದರು. ನೋಡ್ಬೋದು ಇಲ್ಲೂ ಕೂಡ ಒಂದು ರೂಮಲ್ಲಿ ಏನು ಪೂಜೆ ಅಂತ ಇದು ನನಗಷ್ಟು ಗೊತ್ತಾಗಲಿಲ್ಲ. ಮಂಡಲ ಪೂಜೆನೋ ಏನೋ ಇರ್ಬೋದು. ನೋಡ್ಬೋದು ಅಡುಗೆ ಮನೆ ನೋಡ್ಬೋದು ನೀವು ಯಾವ ರೀತಿಯಾಗಿ ಮಾಡಿದರು. ತುಂಬ ಚೆನ್ನಾಗಿತ್ತು ಅಡುಗೆ ಮನೆಯೂ ಕೂಡ. ಅಡುಗೆ ಮನೆಯಲ್ಲೂ ಕೂಡ ಪೂಜೆನ ಮಾಡಿ ಕಡೆಗೆ ಈ ಥರ ಮನೆ ಕಾಣಿಸ್ತಾಯಿತ್ತು. ನೋಡ್ತಾ ಇರ್ಬೋದು ಅರ್ಕೇಶ್ವರ ನಿಲಯ ಬೋರ್ಡು ಕೂಡ ಕಾಣಿಸ್ತಾಯಿತ್ತು. ಹಾಗೆ ನೋಡ್ತಾ ಇರ್ಬೋದು ನಿಮಗೆ ಲೈಟಿಂಗ್ಸ್ ಆಗಲಿ ಅಥವಾ ಫ್ಯಾನ್ಗಳಾಗಲಿ ಬಾಗಿಲುಗಳಾಗಲಿ ಕಬೋರ್ಡ್ಗಳಾಗಲಿ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಹಳ್ಳಿ ಮನೆ ಅನ್ನಿಸ್ಲೇ ಇಲ್ಲ, ಸಿಟಿಯಲ್ಲಿ ಇರೋ ಮನೆ ಥರನೇ ಚೆನ್ನಾಗಿತ್ತು. ನಿಮಗೆ ವಿಡಿಯೋ ನೋಡ್ತಾ ಇರೋರಿಗೆ ಮನೆ ಹೆಂಗಿತ್ತು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಳ್ಳಿ ಮನೆ ಚೆನ್ನಾಗಿದೆ, ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಇದು ಫಸ್ಟು ಮೇಲ್ಗಡೆ ಫ್ಲೋರಲ್ಲಿ ಈ ಥರ ಎಲ್ಲ ಇತ್ತು. ಇಲ್ಲೂ ಕೂಡ ಫೋಟೋ ಶೂಟು ಅದು ಇದೆಲ್ಲ ಮಾಡ್ತಾಯಿದ್ರು. ಬಟ್ ನಾನು ಯಾರು ಇಲ್ದಿರುವಾಗ ಹೋಗಿ ವಿಡಿಯೋ ಮಾಡಿದ್ದಿದ್ದು, ಹಾಗಾಗಿ ಜನ ಯಾರು ಕಾಣಿಸ್ಲಿಲ್ಲ ಅಲ್ಲಿ ಅಲ್ವಾ. ಇದು ಬಾಲ್ಕನಿ. ಎಲ್ಲ ಗೃಹ ಪ್ರವೇಶ ಎಲ್ಲ ಮುಗ್ದಾದ್ಮೇಲೆ ನಾವು ಊಟ ವ್ಯವಸ್ಥೆ ಊರ ಮಧ್ಯ ಒಂದು ಮರದ ಕೆಳಗೆ ತುಂಬ ತಂಪಾದ ವಾತಾವರಣದಲ್ಲಿ ಊಟದ ವ್ಯವಸ್ಥೆನೂ ಕೂಡ ಇತ್ತು. ಇದು ಫುಲ್ಲು ಟೆರೇಸ್. ಇದು ನೋಡ್ತಾ ಇರ್ಬೋದು ಸುತ್ತ ಹಳ್ಳಿ ವಾತಾವರಣದಲ್ಲಿ ಸಿಟಿ ಮನೆ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಮನೆಯೆಲ್ಲ ನೋಡಿಕೊಂಡು ನಾವು ಊಟನೂ ಕೂಡ ಮಾಡಿಕೊಂಡು, ಊಟ ತುಂಬ ಚೆನ್ನಾಗಿತ್ತು. ಊಟನೂ ಮಾಡಿಕೊಂಡು ಹಾಗೆ ನಾನು ನಮ್ಮ ಮನೆಯವರು ಒಂದು ಫೋಟೋನು ಕೂಡ ತೆಗೆಸ್ಕೊಂಡು ನಾವು ಮನೆಗೆ ಬಂದ್ವಿ. ಹಾಗೆ ವಿಡಿಯೋ ನೋಡ್ತಾ ಇರೋರಿಗೆ ಅರ್ಕೇಶ್ವರ ಸ್ವಾಮಿ ಹಾಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಆಶೀರ್ವಾದ ನಿಮ್ಮೆಲ್ರಿಗೂ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು.